ವೀಕ್ಷಕರ, ರಾಜ್ಯದಲ್ಲಿ ಎಲ್ಲವೂ ಕೂಡ ಫ್ರೀ ಫ್ರೀ ಫ್ರೀ, ಗ್ಯಾರಂಟಿ, ಪಕ್ಕಾ ಗ್ಯಾರಂಟಿ, ಜೊತೆಗೆ ಶಾಕ್ ಮೇಲೆ ಶಾಕ್ ಕೂಡ ನಿಮಗೆ ಸಿಗೋದು ಗ್ಯಾರಂಟಿ. ಯಾಕೆ ಅಂತಂದ್ರೆ ಈಗ ಹಾಲಿನ ಬೆಲೆ ಏರಿಕೆ ಆಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಹಾಲಿನ ದರ ಲೀಟರ್ಗೆ 5 ರೂಪಾಯಿ ಏರಿಕೆ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ನಮ್ಮ ಎದುರಿಗಿದೆ. ಕಾವೇರಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀತಾ ಇದೆ. ಹಾಲು ಒಕ್ಕೂಟದ ಅಧ್ಯಕ್ಷರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಕೂಡ ಭಾಗಿಯಾಗಿದ್ದಾರೆ. ಪ್ರತಿ ಲೀಟರ್ ಹಾಲಿನ ದರ 5 ರೂಪಾಯಿ ಹೆಚ್ಚಳ ಆಗುವ ಸಾಧ್ಯತೆ ಇದೆ. 2 ವಾರದ ಹಿಂದೆ ಭೀಮಾ ನಾಯಕ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಆ ಸಂದರ್ಭದಲ್ಲಿ ಹಾಲಿನ ದರ ಹೆಚ್ಚಳ ಮಾಡೋದಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೀವಿ. ಸಿಎಂ ಸಿದ್ದರಾಮಯ್ಯ ಅವರು ಅದಕ್ಕೆ ಒಪ್ಪಿಗೆಯನ್ನ ಕೊಡಬೇಕು ಅಂತೇಳಿ. ಹಾಗಾಗಿ ವೀಕ್ಷಕರೇ, ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ ಸಿಗೋದು ಕೂಡ ಗ್ಯಾರಂಟಿ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಬೆಲೆಗಳು ಗಗನಕ್ಕೇರ್ತಾನೆ ಇದೆ. ಗ್ರಾಹಕರ ಜೇಬು ಖಾಲಿ ಖಾಲಿ ಆಗ್ತಾ ಇದೆ. ಅದು ರೈತರಿಗೆ ಹೋಗುತ್ತಾ, ಓಕೆ, ಒಪ್ಕೊಂಡ. ಆದ್ರೆ ಇಲ್ಲಿಯವರೆಗೂ ಕೂಡ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಒಪ್ಕೊಂಡಿಲ್ಲಂತೆ. ದರ ಏರಿಕೆ ಅನಿವಾರ್ಯತೆಯನ್ನ ಒಕ್ಕೂಟಗಳು ಒತ್ತಿ ಒತ್ತಿ ಹೇಳ್ತಾ ಇದೆ. ನೀವು ಹೇಳ್ದಂತೆ ದರ ಹೆಚ್ಚಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಅವರು. ದರ ಏರಿಕೆಗೆ ಕಾರಣಗಳನ್ನ ಒಕ್ಕೂಟಗಳು ಕೊಡ್ತಾ ಇದೆ. ಹಾಲಿನ ದರ ಏರಿಕೆಗೂ ಇನ್ನೂ ಒಪ್ಪಿಕೊಂಡಿಲ್ಲ. ಮನವೊಲಿಸುವ ಪ್ರಯತ್ನಗಳಾಗ್ತಾ ಇದೆ. ಅವರಿಗೆ ಅರ್ಥ ಮಾಡಿಸುವ ಕೆಲಸಗಳಾಗ್ತಾ ಇದೆ. ಒಕ್ಕೂಟಗಳ ಅಧ್ಯಕ್ಷರು ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾಕೆ 5 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಹೇಳಿ ಅವರಿಗೆ ಮನವರಿಕೆಯನ್ನ ಮಾಡಿಕೊಡ್ತಿದ್ದಾರೆ. ಭೀಮಾ ನಾಯಕರು ಕೂಡ ಇದ್ದಾರೆ. ಗೊತ್ತಿಲ್ಲ ಏನಾಗುತ್ತೋ ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಹಾಲಿನ ದರ ಏರಿಕೆ ಆಗುತ್ತಾ? ನಾಗೇಂದ್ರ ಬಾಬು, ರಾಜ್ಯ ಸರ್ಕಾರ ಮಹತ್ವದ ಸಭೆಯನ್ನು ನಡೆಸ್ತಾ ಇರುವಂತದ್ದು ಹಾಲಿನ ದರ ಏರಿಕೆ ಸಂಬಂಧಪಟ್ಟಂತೆ. ಕಳೆದ ಲೋಕಸಭಾ ಚುನಾವಣೆಗಿಂತ ಮುಂಚೆನೂ ಕೂಡ ಹಾಲಿನ ದರ ಏರಿಕೆ ಸಂಬಂಧಪಟ್ಟಂತೆ ಹಾಲಿನ ಒಕ್ಕೂಟಗಳು ಪ್ರಸ್ತಾವನೆ ಸಲ್ಲಿಸಿದ್ವು. ಅದಾದ ಬಳಿಕ ನಾನಾ ಕಾರಣಗಳಿಂದ ಮುಂದೂಡುತ್ತಾ ಬಂದಿತ್ತು. ಅಂತಿಮವಾಗಿ ಈಗ ಎಲ್ಲಾ ಒಕ್ಕೂಟಗಳು ಕೂಡ ಹಾಲಿನ ದರ ಏರಿಕೆ ಮಾಡಲೇಬೇಕು, ಅನಿವಾರ್ಯ ಪರಿಸ್ಥಿತಿ ಇದೆ ಅಂತ ಪಟ್ಟನ್ನು ಹಿಡಿದ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ಕಳೆದ 1 ಗಂಟೆಗಳಿಂದ ನಿರಂತರ ಸಭೆ ನಡೆಸ್ತಾ ಇರುವಂತದ್ದು. ಸಹಕಾರ ಸಚಿವರಿದ್ದಾರೆ ಮತ್ತು ಪಶುಸಂಗೋಪನಾ ಸಚಿವರಿದ್ದಾರೆ. ಎಲ್ಲಾ ಹಾಲು ಒಕ್ಕೂಟಗಳ ಅಧ್ಯಕ್ಷರು ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಭೆಯಲ್ಲಿ ಅವರು ಡಿಮ್ಯಾಂಡ್ ಅನ್ನು ಇಟ್ಟಿರುವಂತದ್ದು, ಈಗ 7 ರೂಪಾಯಿ ಹಾಲಿನ ದರವನ್ನ ಹೆಚ್ಚಳ ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತೊಮ್ಮೆ ಮನವಿಯನ್ನು ಇಟ್ಟಿರುವಂತದ್ದು. ಈ ಹಿಂದೆ ಕೂಡ ಮನವಿ 2 ಬಾರಿ ಸಲ್ಲಿಸಲಾಗಿತ್ತು. ಇಂದು ಯಾಕೆ ದರ ಏರಿಕೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಸಮಗ್ರವಾಗಿ ಏನು ಒಂದು ಮನವಿಯನ್ನ ಕೊಡ್ತಾ ಇರುವಂತದ್ದು, ಸಮಗ್ರವಾಗಿ ವಿವರಣೆಯನ್ನ ಕೊಡ್ತಾ ಇರುವಂತದ್ದು. ಈ ಕ್ಷಣದ ಮಾಹಿತಿ, ಈ ಕ್ಷಣದ ಅಪ್ಡೇಟ್ ಏನಂತಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಲು ಒಕ್ಕೂಟ ಹೇಳಿದಷ್ಟು ಡಿಮ್ಯಾಂಡ್ ಅಂದ್ರೆ ಏನ್ ಮನವಿ ಕೊಟ್ಟಿದೆ ಅಷ್ಟನ್ನ ಹಾಲಿನ ದರ ಏರಿಕೆ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಹಾಲಿನ ದರ ಏರಿಕೆ ಸಂಬಂಧಪಟ್ಟಂತೆ ಈ ಕ್ಷಣದವರು ಕೂಡ ಮುಖ್ಯಮಂತ್ರಿ ಒಪ್ಪಿಲ್ಲ. ಯಾಕೆ ಅಂತಂದ್ರೆ ಸರ್ಕಾರ ಬಂದಾಗಿಂದ ಇಲ್ಲಿಯವರು ಕೂಡ ದರ ಏರಿಕೆ ಸಂಬಂಧಪಟ್ಟಂತೆ ಏನು ಪೆಟ್ರೋಲ್ ಡೀಸೆಲ್ ದರ ಏರಿಕೆ, ಮುದ್ರಾಂಕ ಶುಲ್ಕ ದರ ಏರಿಕೆ, ನೀರಿನ ದರ ಏರಿಕೆ ಇವೆಲ್ಲವೂ ಕೂಡ ಒಂದೊಂದೇ ದರ ಏರಿಕೆ ಮಾಡಿದ ಹಿನ್ನೆಲೆಯಲ್ಲಿ ಸರ್ಕಾರದ ಇಮೇಜ್ಗೆ ಧಕ್ಕೆಯಾಗಿರುವುದು. ಈ ಹಿನ್ನೆಲೆಯಲ್ಲಿ ಅದನ್ನ ಮತ್ತೆ ಪ್ರತಿಪಕ್ಷಗಳು ಅಥವಾ ಸಾರ್ವಜನಿಕವಾಗಿ ಆಕ್ರೋಶಕ್ಕೆ ಕಾರಣ ಆಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೀನಾಮೇಷ ಎಣಿಸ್ತಾ ಇರುವಂತದ್ದು. ಆದ್ರೆ ಒಂದು ಮಾಹಿತಿ, ಹಾಲಿನ ದರ ಏರಿಕೆಯಾದ ನಂತರ ಅಷ್ಟೂ ದರವನ್ನ ರೈತರಿಗೆ ವರ್ಗಾವಣೆ ಮಾಡುವುದಾದ್ರೆ ಆಗ ಸರ್ಕಾರದ ಮೇಲೆ ಕೆಟ್ಟ ಹೆಸರು ಬರೋದಿಲ್ಲ, ಜನಾಭಿಪ್ರಾಯ ಬೇರೆ ರೀತಿ ಇರುತ್ತೆ. ಅದು ಸಾಧ್ಯನಾ ಅಂತ. ಯಾಕಂದ್ರೆ ಹಾಲಿನ ದರ ಏರಿಕೆ ಮಾಡಿದ್ರೆ ಒಂದಷ್ಟು ರೈತರಿಗೆ ಕೊಡುವಂತದ್ದು, ಒಂದಷ್ಟು ಒಕ್ಕೂಟ ಇಟ್ಕೊಂಡ್ರೆ ಅದು ಒಂದ್ ರೀತಿಯಲ್ಲಿ ಆಕ್ರೋಶಕ್ಕೆ ಕಾರಣ ಆಗುವಂತ ಜನ. ವಿಜಯ್, ಒಂದ್ ನಿಮಿಷ. ಇವತ್ತು ನೋಡಿ, ರಾಜ್ಯದ ನಾನಾ ಭಾಗದಲ್ಲಿ ಇವರು ಹೇಳ್ತಾ ಇರೋದು ಪ್ರೋತ್ಸಾಹಧನವನ್ನ ಹೆಚ್ಚಿಸ್ತೀವಿ ಅಂತ ಹೇಳಿ. ಯಾರನ್ನ ಬೇಕಾದ್ರೂ ಕೇಳಿ, ಪ್ರೋತ್ಸಾಹಧನ ಇನ್ನೂ ಸರಿಯಾಗಿ ಸಿಗ್ತಾನೆ ಇಲ್ಲ ಅವ್ರಿಗೆ. ಲೀಟರ್ಗೆ ಇಷ್ಟು ಅಂತ ಕೊಡ್ತಾರೆ ಪ್ರೋತ್ಸಾಹಧನ. ಈಗ ಬರುವಂತ 5 ರೂಪಾಯಿನೂ ಕೂಡ ಅವ್ರಿಗೆ ಕೊಡ್ತೀವಿ ಅಂತೇಳಿ ಮನವೊಲಿಸುವಂತ ಪ್ರಯತ್ನಗಳಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಒಪ್ಕೊಳ್ತಾರ? ಇವರಷ್ಟೇ ಮನವೊಲಿಸಿದ್ರು ಕೂಡ ಈ ಒಂದು ಪ್ರಶ್ನೆಗೆ ಉದ್ಭವ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಆ ದುಡ್ಡು ರೈತರಿಗೆ ಹೋಗೋದಾದ್ರೆ ನಮ್ಮೆಲ್ಲಾ ರಾಜ್ಯದ ಜನತೆ ಒಪ್ಕೊಳ್ತಾರೆ. ಆದ್ರೆ ಆ ದುಡ್ಡು ನೇರವಾಗಿ ರೈತರಿಗೆ ಹೋಗೋದಿಲ್ಲ ಅಲ್ವಾ? ಎಕ್ಸಾಕ್ಟ್ಲಿ ನಾಗೇಂದ್ರ ಬಾಬು, ಇದೇ ಆತಂಕ ಮತ್ತು ಇದು ಅರಿವು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಂತದ್ದು. ನೀವು ಆಗ್ಲೇ ಹೇಳಿದ ರೀತಿಯಲ್ಲಿ ಪ್ರೋತ್ಸಾಹಧನ
ಕೊಡದೆ ಸಂಬಂಧಪಟ್ಟಂತೆ ತಿಂಗಳುಗಟ್ಟಲಿಂದ ಬಾಕಿ ಉಳಿಸ್ಕೊಂಡಿರುತ್ತದೆ. ಕೋಲಾರ ಜಿಲ್ಲೆ ಒಂದರಲ್ಲಿ ಕೂಡ ಕೋಟಿಗಟ್ಟಲೆ ಏನು ಬಾಕಿ ಇರುವಂತದ್ದು. ಈ ರೀತಿ ಎಲ್ಲಾ ರಾಜ್ಯಾದ್ಯಂತ ಕೂಡ ಪ್ರೋತ್ಸಾಹಧನ ಬಾಕಿ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ರೈತರು ಕೂಡ ಪ್ರತಿಭಟನೆ ಮಾಡಿರುವಂತದ್ದು, ಸರ್ಕಾರದ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಹಾಲಿನ ದರ ಏರಿಕೆ ಮಾಡೋದನ್ನ ರೈತರಿಗೆ ಕೊಡ್ತೀನಿ ಅಂತ ಹೇಳಿದ್ರೆ, ಆದ್ರೆ ಅಷ್ಟು ಕೂಡ ರೈತರಿಗೆ ಹೋಗುತ್ತಾ? ಯಾಕಂದ್ರೆ ಈ ಹಿಂದೆ ದರ ಏರಿಕೆ ಮಾಡಿದಂತ ಸಂದರ್ಭದಲ್ಲಿ ಕೂಡ ರೈತರಿಗೆ ಕೊಡ್ತೀನಿ ಅಂತ ಹೇಳಿ ಅದು ಕೊಡದೇ ಇರುವಂತ ಉದಾಹರಣೆ ಕೂಡ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಅದರ ಮೀನಾಮೇಷ ಎಣಿಸ್ತಾ ಇರುವಂತದ್ದು. ಒಂದು ವೇಳೆ ಹಾಲಿನ ದರ ಏರಿಕೆ ಮಾಡಿದ್ರೆ ಸಾರ್ವಜನಿಕವಾಗಿ ಒಂದ್ ಕಡೆ ಆಕ್ರೋಶ ವ್ಯಕ್ತವಾಗುತ್ತೆ, ಮತ್ತೊಂದ್ ಕಡೆ ಯಾಕಂದ್ರೆ ರೈತರಿಗೆ ಅಷ್ಟು ದುಡ್ಡು ಹೋದ್ರೆ ರೈತರು ಖುಷಿ ಪಡ್ತಾರೆ, ಆದ್ರೆ ಹಾಲಿನ ದರ ಏರಿಕೆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಆಕ್ರೋಶ ಕೊಡ್ತಾರೆ. ಒಂದ್ ವೇಳೆ ಹಾಲಿನ ದರ ಏರಿಕೆ ಮಾಡಿ ರೈತರಿಗೂ ಒಂದು ಅರ್ಧ ಕೊಟ್ಟು ಅದು ಸರ್ಕಾರ ಅರ್ಧ ಇಟ್ಕೊಂಡ್ರೆ ಆಗ ರೈತರು ಕೂಡ ಅಸಮಾಧಾನಗೊಳ್ತಾರೆ, ರೈತರು ಕೂಡ ಆಕ್ರೋಶಗೊಳ್ತಾರೆ. ಈ ಇಕ್ಕಟ್ಟಿನ ಪರಿಸ್ಥಿತಿ ಮತ್ತು ಈ ಆತಂಕ ಸರ್ಕಾರಕ್ಕೆ ಇರುವಂತದ್ದು ನೋಡ್ಬೇಕು. ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀರ್ಮಾನ ಯಾಕೆ ಅಂತಂದ್ರೆ 3-4 ತಿಂಗಳ ಹಿಂದೆಯೇ ಮನವಿ ಕೊಟ್ಟರು ಕೂಡ ಇನ್ನೂ ಕೂಡ ಸಿದ್ದರಾಮಯ್ಯ ಒಪ್ಪಿಲ್ಲ ಅಂತಂದ್ರೆ ಅದರ ಅರ್ಥ ಒಂದ್ ಕಡೆ ಎಲ್ಲೊಂದ್ ಕಡೆ ಹಾಲಿನ ದರ ಏರಿಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸಾಧಕ ಬಾಧಕಗಳ ಬಗ್ಗೆ ಯೋಚನೆ ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ಥ್ಯಾಂಕ್ ಯು. ವೀಕ್ಷಕರೇ, ರಾಜ್ಯದಲ್ಲಿ ಎಲ್ಲವೂ ಕೂಡ ಫ್ರೀ ಫ್ರೀ ಫ್ರೀ, ಗ್ಯಾರಂಟಿ, ಪಕ್ಕಾ ಗ್ಯಾರಂಟಿ, ಜೊತೆಗೆ ಶಾಕ್ ಮೇಲೆ ಶಾಕ್ ಕೂಡ ನಿಮಗೆ ಸಿಗೋದು ಗ್ಯಾರಂಟಿ. ಯಾಕೆ ಅಂತಂದ್ರೆ ಈಗ ಹಾಲಿನ ಬೆಲೆ ಏರಿಕೆ ಆಗುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಹಾಲಿನ ದರ ಲೀಟರ್ಗೆ 5 ರೂಪಾಯಿ ಏರಿಕೆ ಆಗುತ್ತಾ ಅನ್ನೋ ಪ್ರಶ್ನೆ ಈಗ ನಮ್ಮ ಎದುರಿಗಿದೆ. ಕಾವೇರಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀತಾ ಇದೆ. ಹಾಲು ಒಕ್ಕೂಟದ ಅಧ್ಯಕ್ಷರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಕೂಡ ಭಾಗಿಯಾಗಿದ್ದಾರೆ. ಪ್ರತಿ ಲೀಟರ್ ಹಾಲಿನ ದರ 5 ರೂಪಾಯಿ ಹೆಚ್ಚಳ ಆಗುವ ಸಾಧ್ಯತೆ ಇದೆ. 2 ವಾರದ ಹಿಂದೆ ಭೀಮಾ ನಾಯಕ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಆ ಸಂದರ್ಭದಲ್ಲಿ ಹಾಲಿನ ದರ ಹೆಚ್ಚಳ ಮಾಡೋದಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೀವಿ, ಸಿಎಂ ಸಿದ್ದರಾಮಯ್ಯ ಅವರು ಅದಕ್ಕೆ ಒಪ್ಪಿಗೆಯನ್ನ ಕೊಡಬೇಕು ಅಂತೇಳಿ. ಹಾಗಾಗಿ ವೀಕ್ಷಕರೇ, ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ ಸಿಗೋದು ಕೂಡ ಗ್ಯಾರಂಟಿ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಬೆಲೆಗಳು ಗಗನಕ್ಕೇರ್ತಾನೆ ಇದೆ. ಗ್ರಾಹಕರ ಜೇಬು ಖಾಲಿ ಖಾಲಿ ಆಗ್ತಾ ಇದೆ. ಅದು ರೈತರಿಗೆ ಹೋಗುತ್ತಾ, ಓಕೆ, ಒಪ್ಕೊಂಡ. ಆದ್ರೆ ಇಲ್ಲಿಯವರೆಗೂ ಕೂಡ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಒಪ್ಕೊಂಡಿಲ್ಲಂತೆ. ದರ ಏರಿಕೆ ಅನಿವಾರ್ಯತೆಯನ್ನ ಒಕ್ಕೂಟಗಳು ಒತ್ತಿ ಒತ್ತಿ ಹೇಳ್ತಾ ಇದೆ. ನೀವು ಹೇಳಿದಂತೆ ದರ ಹೆಚ್ಚಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಅವರು. ದರ ಏರಿಕೆಗೆ ಕಾರಣಗಳನ್ನ ಒಕ್ಕೂಟಗಳು ಕೊಡ್ತಾ ಇದೆ. ಹಾಲಿನ ದರ ಏರಿಕೆಗೂ ಇನ್ನೂ ಒಪ್ಪಿಕೊಂಡಿಲ್ಲ. ಮನವೊಲಿಸುವ ಪ್ರಯತ್ನಗಳಾಗ್ತಾ ಇದೆ, ಅವರಿಗೆ ಅರ್ಥ ಮಾಡಿಸುವ ಕೆಲಸಗಳಾಗ್ತಾ ಇದೆ. ಒಕ್ಕೂಟಗಳ ಅಧ್ಯಕ್ಷರು ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾಕೆ 5 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಹೇಳಿ ಅವರಿಗೆ ಮನವರಿಕೆಯನ್ನ ಮಾಡಿಕೊಡ್ತಿದ್ದಾರೆ. ಭೀಮಾ ನಾಯಕರು ಕೂಡ ಇದ್ದಾರೆ. ಗೊತ್ತಿಲ್ಲ ಏನಾಗುತ್ತೋ ಅಂತೇಳಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಹಾಲಿನ ದರ ಏರಿಕೆ ಆಗುತ್ತಾ? ನಾಗೇಂದ್ರ ಬಾಬು, ರಾಜ್ಯ ಸರ್ಕಾರ ಮಹತ್ವದ ಸಭೆಯನ್ನು ನಡೆಸ್ತಾ ಇರುವಂತದ್ದು ಹಾಲಿನ ದರ ಏರಿಕೆ ಸಂಬಂಧಪಟ್ಟಂತೆ. ಕಳೆದ ಲೋಕಸಭಾ ಚುನಾವಣೆಗಿಂತ ಮುಂಚೆನೂ ಕೂಡ ಹಾಲಿನ ದರ ಏರಿಕೆ ಸಂಬಂಧಪಟ್ಟಂತೆ ಹಾಲಿನ ಒಕ್ಕೂಟಗಳು ಪ್ರಸ್ತಾವನೆ ಸಲ್ಲಿಸಿದ್ವು. ಅದಾದ ಬಳಿಕ ನಾನಾ ಕಾರಣಗಳಿಂದ ಮುಂದೂಡುತ್ತಾ ಬಂದಿತ್ತು. ಅಂತಿಮವಾಗಿ ಈಗ ಎಲ್ಲಾ ಒಕ್ಕೂಟಗಳು ಕೂಡ ಹಾಲಿನ ದರ ಏರಿಕೆ ಮಾಡಲೇಬೇಕು, ಅನಿವಾರ್ಯ ಪರಿಸ್ಥಿತಿ ಇದೆ ಅಂತ ಪಟ್ಟನ್ನ ಹಿಡಿದ ಹಿನ್ನೆಲೆಯಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ಕಳೆದ 1 ಗಂಟೆಗಳಿಂದ ನಿರಂತರ ಸಭೆ ನಡೆಸ್ತಾ